ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇಂದಿನ ವಿಡಿಯೋದಲ್ಲಿ ಯಾರೆಲ್ಲ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದೀರೋ ಅವರಿಗೆಲ್ಲ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಲಿಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಏನಂತಂದರೆ, ಇವತ್ತಿನ ಕಾಲದಲ್ಲಿ ಯುವಕ ಮತ್ತು ಯುವತಿಯರಿಗೆ ಲಿವ್ ಇನ್ ರಿಲೇಷನ್ಶಿಪ್ ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಯಾಕೆಂತಂದರೆ, ಇವತ್ತು ಮಧ್ಯಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಒಬ್ಬ ಹುಡುಗಿ ಕಾಣೆಯಾಗಿ 8 ತಿಂಗಳಾಗಿದೆ. 8 ತಿಂಗಳಿಂದ ಕಾಣೆಯಾಗಿರೋಂಥ ಹುಡುಗಿ ಏನಾಗಿದ್ದಾಳೆ ಅನ್ನೋ ವಿಷಯ ಇಂದು ಪತ್ತೆಯಾಗಿದೆ. ಆ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೀನಿ. ನೋಡಿ, ವಿಷಯ ಇಷ್ಟೇ. ಮಧ್ಯಪ್ರದೇಶದಲ್ಲಿ ವಿವಾಹಿತ ವ್ಯಕ್ತಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದಂಥ ತನ್ನ ಸಂಗಾತಿಯನ್ನೇ ಕೊಂದು ಆಕೆಯ ದೇಹವನ್ನು 8 ತಿಂಗಳ ಕಾಲ ಫ್ರಿಜ್ನಲ್ಲಿಟ್ಟಿದ್ದಾನೆ. ಮಹಿಳೆಯ ಕೊಳೆತ ಶವ ಶುಕ್ರವಾರ ಆರೋಪಿಗಳು ಬಾಡಿಗೆಗೆ ಪಡೆದ ಮನೆಯಲ್ಲಿದ್ದಂಥ ಫ್ರಿಜ್ನಲ್ಲಿ ಪತ್ತೆಯಾಗಿದೆ. ಈಗಾಗಲೇ ಮದುವೆಯಾಗಿದ್ದಂಥ ಸಂಜಯ್ ಎಂಬ ವ್ಯಕ್ತಿ ತನ್ನ ಹೆಂಡತಿಯ ಒತ್ತಡಕ್ಕೆ ಮಣಿದು ಮಧ್ಯಪ್ರದೇಶದ ದೇವಾಸ್ನಲ್ಲಿ ಆಕೆಯನ್ನು ಕೊಂದು ಸುಮಾರು 8 ತಿಂಗಳ ಕಾಲ ಶವವನ್ನು ಫ್ರಿಜ್ನಲ್ಲಿಟ್ಟಿದ್ದಾನೆ. ಆರೋಪಿ ಸಂಜಯ್ ಪಾಟಿದಾರ್ ಎಂಬಾತ ಬಾಡಿಗೆಗೆ ಪಡೆದಿದ್ದ ಮನೆಯಲ್ಲಿ ಶುಕ್ರವಾರ ಫ್ರಿಜ್ನಲ್ಲಿ ಆಭರಣ ಧರಿಸಿದ್ದ ಸೀರೆ ಇಟ್ಟ ಮಹಿಳೆಯ ಕೊಳೆತ ಶವ ಪತ್ತೆಯಾಗಿದೆ. ಸಂತ್ರಸ್ತೆ ಪಿಂಕಿ ಪ್ರಜಾಪತಿಯನ್ನು ಕಳೆದ ವರ್ಷ ಜೂನ್ನಲ್ಲಿ ಕೊಲೆ ಮಾಡಿರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಉಜ್ಜಯಿನಿಯ ನಿವಾಸಿ ಪಾಟಿದಾರ್ ಎಂಬಾತ ಆಕೆಯೊಂದಿಗೆ ಕಳೆದ 5 ವರ್ಷಗಳಿಂದ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದ ಎನ್ನಲಾಗಿದೆ. ಅವಳು ಮದುವೆಗೆ ಒತ್ತಡ ಏರುತ್ತಿದ್ದಳು ಎಂದು ವರದಿಯಾಗಿದೆ. ಇದು ಪಾಟಿದಾರ್ ತನ್ನ ಸ್ನೇಹಿತನ ಸಹಾಯದಿಂದ ಅವಳನ್ನು ಕೊಳ್ಳಲು ಕಾರಣವಾಯಿತೆಂದು ತಿಳಿದು ಬಂದಿದೆ. ಮಹಿಳೆಗೆ 30 ವರ್ಷ. ಆಕೆಯನ್ನು ಜೂನ್ 2024ರಲ್ಲಿ ಕೊಲ್ಲಲಾಗಿದೆ ಎಂದು ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ದುರ್ವಾಸನೆ ಹೊರಹೊಮ್ಮಲು ಪ್ರಾರಂಭಿಸಿದ ನಂತರ ಆ ಮನೆಯ ನೆರೆಹೊರೆಯವರು ಒಂದು ಭಾಗದ ಕಿಟಕಿಯನ್ನು ತೆಗೆದು ನೋಡಿದಾಗ ದುರ್ವಾಸನೆ ಹೆಚ್ಚಾಗಿದೆ. ಇದನ್ನು ತಿಳಿದ ಅವರು ಮನೆಯ ಮಾಲೀಕರಿಗೆ ಕರೆ ಮಾಡಿ ತಿಳಿಸಿದರು. ಮಹಿಳೆಯ ದೇಹವು ಫ್ರಿಜ್ನಲ್ಲಿ ಪತ್ತೆಯಾಗಿದೆ. ಪಾಟಿದಾರ್ 1 ವರ್ಷದ ಹಿಂದೆ ಈ ಮನೆಯನ್ನು ಬಾಡಿಗೆಗೆ ಪಡೆದಿದ್ದು 2024ರಲ್ಲಿ ಈ ಮನೆಯನ್ನು ಖಾಲಿ ಮಾಡಿದ್ದಾನೆ. ಖಾಲಿ ಮಾಡೋಕ್ಕೆ ಮುನ್ನ ತನ್ನ ಸಂಗಾತಿಯನ್ನು ಕೊಂದು ಫ್ರಿಜ್ನಲ್ಲಿ ಇಟ್ಟು ಒಂದು ರೂಮನ್ನು ಮಾತ್ರ ಬಾಡಿಗೆಗೆ ಪಡೆದು ಯಾರಿಗೂ ತಿಳಿಯದಂತೆ ಮನೆಯನ್ನು ಖಾಲಿ ಮಾಡಿ ಹೊರಟಿದ್ದಾನೆ. ಆದರೆ ಕೊಲೆಯ ವಿಷಯ ಎಲ್ಲಿ ಸಹ ಬಹಿರಂಗಪಡಿಸಿರಲಿಲ್ಲ. ಬಾಡಿಗೆ ಮನೆ ಖಾಲಿ ಮಾಡಿದ ನಂತರ ತನ್ನ ಅಧ್ಯಯನದ ವಸ್ತುಗಳನ್ನು ಇಟ್ಕೊಳ್ಳೋಕ್ಕಾಗಿ ಒಂದು ರೂಮನ್ನು ಮಾತ್ರ ಬಾಡಿಗೆಗೆ ಪಡೆದಿದ್ದ ಪಾಟಿದಾರ್ ಆ ರೂಮ್ಗೆ ಆವಾಗ ಭೇಟಿ ಮಾಡುತ್ತಿದ್ದ ಎಂದು ಮೂಲಗಳಿಂದ ತಿಳಿದು ಬಂದಿದೆ. 8 ತಿಂಗಳ ನಂತರ ಈ ಕೊಲೆಯ ರಹಸ್ಯ ಹೇಗೆ ಬಯಲಿಗೆ ಬಂತು ಎನ್ನುವುದು ನೋಡೋದಾದರೆ, ಕೊಲೆ ಮಾಡಿ ಫ್ರಿಜ್ನಲ್ಲಿ ಶವವನ್ನು ಇಟ್ಟು ಮನೆ ಖಾಲಿ ಮಾಡಿದ್ದಂಥ ಪಾಟಿದಾರ್ ಆವಾಗ ಮನೆಗೆ ಬಂದು ನೋಡ್ಕೊಂಡು ಹೋಗುತ್ತಿದ್ದ. ಆದರೆ ಇತ್ತೀಚೆಗೆ ಮನೆ ಮಾಲೀಕರು ಆ ಮನೆಗೆ ಬಂದಾಗ ಆ ಮನೆಯ ಸ್ವಿಚ್ ಬೋರ್ಡ್ಗಳನ್ನು ಆಫ್ ಮಾಡಿದ್ದಾರೆ. ಅಂದರೆ ಕರೆಂಟ್ ಸ್ವಿಚ್ಗಳನ್ನು ಆಫ್ ಮಾಡಿದ್ದಾರೆ. ಯಾವಾಗ ಕರೆಂಟ್ ಸ್ವಿಚ್ ಆಫ್ ಮಾಡಿದ್ರೋ ಆಗ ಫ್ರಿಜ್ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿದೆ. ಯಾವಾಗ ಫ್ರಿಜ್ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿದೆಯೋ ಆವಾಗ ಕೊಳೆತ ಶವ ದುರ್ವಾಸನೆ ಬರೋದಕ್ಕೆ ಪ್ರಾರಂಭವಾಯಿತು. ಇದರಿಂದ ನೆರೆಹೊರೆಯವರಿಗೆ ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿ ನೀಡಿ ಈ ಕೊಲೆ ಬೆಳಕಿಗೆ ಬಂದಿದೆ ಎಂದು ಗೊತ್ತಾಗಿದೆ. 8 ತಿಂಗಳ ಹಿಂದೆಯೇ ಯುವತಿಯ ಪೋಷಕರು ನಾಪತ್ತೆಯಾಗಿರೋ ಬಗ್ಗೆ ದೂರು ದಾಖಲಿಸಿದ್ದರು. ಆದರೆ ಯುವತಿ ಪತ್ತೆಯಾಗಿರಲಿಲ್ಲ. ಆದರೆ 8 ತಿಂಗಳ ಹಿಂದೆ ಕೊಲೆಯಾಗಿರೋ ಹುಡುಗಿ ಪತ್ತೆಯಾಗಲು ಹೇಗೆ ಸಾಧ್ಯ? ಈಗ ಕೊಲೆಯಾಗಿರೋ ವಿಷಯ ಗೊತ್ತಾದರೆ ಆ ಪೋಷಕರು ಏನಾಗಬೇಡ. ಇನ್ನು ಮುಂದೆಯಾದರೂ ಒಬ್ಬರನ್ನ ನಂಬುವ ಮುನ್ನ ಇರಲಿ ಎಚ್ಚರಿಕೆ ಅನ್ನೋದೇ ಈ ವಿಡಿಯೋನ ಉದ್ದೇಶ. ಈ ಘಟನೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.